Hello students. In the last class we discussed about atomic size, ionization enthalpy and electron affinity. So ಈ ಮೂರು ಪ್ರಾಪರ್ಟೀಸ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. Today let us discuss about electronegativity. It is also very important property in case of periodic table. So electronegativity ಅಂದ್ರೆ ಏನು? So the tendency of an atom to attract electrons towards itself. ಅಂದ್ರೆ ಒಂದು ಆಟಮಿನ ಟೆಂಡೆನ್ಸಿ ಅಂದ್ರೆ ಒಂದು ಆಟಮ್ ಎಲೆಕ್ಟ್ರಾನ್ಸ್ ನ ಎಷ್ಟು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಟುವರ್ಡ್ಸ್ ಇಟ್ ಸೆಲ್ಫ್, ರೈಟ್, ವೆನ್ ಕಂಬೈನ್ಡ್ ಇನ್ ಎ ಕಾಂಪೌಂಡ್. ಅದು ಒಂದು ಕಾಂಪೌಂಡ್ ಅಲ್ಲಿ ಕಂಬೈನ್ಡ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಆಗಿರ್ಬೋದು, ರೈಟ್. ಸ್ಪೆಷಲಿ ಒಂದು ಕಾಂಪೌಂಡ್ ಅಲ್ಲೇನೆ ಅಂತ ಕನ್ಸಿಡರ್ ಮಾಡ್ತಾರೆ. ದ ಟೆಂಡೆನ್ಸಿ ಆಫ್ ಎನ್ ಆಟಮ್ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಎಲೆಕ್ಟ್ರೋನೆಗೆಟಿವಿಟಿ. ಅದನ್ನ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತೇಳಿ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಸೊ ಈಗ ನಾನು HCl ಅಂತ ಹೇಳಿದ್ದೀನಿ, ನಾನು ಆಲ್ರೆಡಿ HCl, ರೈಟ್. ಇನ್ ಕೇಸ್ ಆಫ್ HCl ನೋಡಿ, ಎಲೆಕ್ಟ್ರಾನ್ಸ್ ಆರ್ ಪಾರ್ಷಿಯಲಿ ಮೂವ್ ಟುವರ್ಡ್ಸ್ ಕ್ಲೋರಿನ್. ಕ್ಲೋರಿನ್ ಕಡೆಗೆ ಎಲೆಕ್ಟ್ರಾನ್ಸ್ ಪಾರ್ಷಿಯಲ್ ಆಗಿ ಮೂವ್ ಆಗುತ್ತೆ ಬಿಕಾಸ್ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಹೈಡ್ರೋಜನ್. ರೈಟ್. ಸೊ ಎಲೆಕ್ಟ್ರಾನ್ಸ್ ಎಲ್ಲಾನು ಕ್ಲೋರಿನ್ ಕಡೆಗೆ ಪಾರ್ಷಿಯಲ್ ಆಗಿ ಮೂವ್ ಆಗುತ್ತೆ. ಸೊ ಹಾಗಾಗಿ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಹೈಡ್ರೋಜನ್ ಅಂತೇಳಿ ಕರಿತೀವಿ. ಈಗ ಇನ್ನೂ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಸಪೋಸ್ ಸೋಡಿಯಂ. ಸೋಡಿಯಂ ಕಂಬೈನ್ಸ್ ವಿತ್ ಕ್ಲೋರಿನ್. ಸೋಡಿಯಂ ಮತ್ತೆ ಕ್ಲೋರಿನ್ ಎರಡು ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಮಾಡುತ್ತೆ, NaCl ಫಾರ್ಮೇಶನ್ ಮಾಡುತ್ತೆ. ಸೊ ಇದರಲ್ಲಿ ಸೋಡಿಯಂ ಇಟ್ ಡೊನೇಟ್ಸ್ 1 electrons ಟು ಕ್ಲೋರಿನ್. ಯಾಕೆ 1 electron ಕೊಡ್ತಾ ಇದೆ ಕ್ಲೋರಿನಿಗೆ ಅಂದ್ರೆ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಹೈಡ್ರೋಜನ್. ನೋಡ್ಬೋದು ನೀವಿಲ್ಲಿ. ಸೊ ಸೋಡಿಯಂ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 1 electron ಇದೆ. ಈ 1 electron ಅನ್ನ ಅದು ಕ್ಲೋರಿನಿಗೆ ಕೊಡುತ್ತೆ. ಸೊ ಸೋಡಿಯಂ Na+ ಆಗುತ್ತೆ, Cl- ಆಗುತ್ತೆ. ಸೊ ಯಾಕೆ ಇಲ್ಲಿ Cl- ಆಗಿದೆ? ದ ಟೆಂಡೆನ್ಸಿ ಆಫ್ ಕ್ಲೋರಿನ್ ಆಟಮ್ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಕ್ಲೋರಿನ್ ಟೆಂಡೆನ್ಸಿ ಜಾಸ್ತಿ ಇದೆ ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಮಾಡೋದು, ಹಾಗಾಗಿ ಇಲ್ಲಿ Cl- ಅಂತ ಚಾರ್ಜ್ ಬರುತ್ತೆ. ವೆನ್ Na+ ಅಂಡ್ Cl- ಕಂಬೈನ್ ಇಟ್ ಫಾರ್ಮ್ಸ್ ಅಯೋನಿಕ್ ಬಾಂಡ್. ಇದು ಅಯೋನಿಕ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ನೋಡೋಣ ಇಲ್ಲಿ ಏನಿದೆ ಡೆಫಿನೇಷನ್. ಬಿಟ್ವೀನ್ ಕಂಬೈನಿಂಗ್ ಆಟಮ್ಸ್, ಇಫ್ ಆಟಮ್ಸ್ ಡಿಫರ್ ವೈಡ್ಲಿ ಇನ್ ಎಲೆಕ್ಟ್ರೋನೆಗೆಟಿವಿಟಿ ದೆನ್ ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಅಥವಾ ದೆನ್ ಇಟ್ ಈಸ್ ಕಾಲ್ಡ್ ಅಯೋನಿಕ್ ಬಾಂಡ್ ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ತುಂಬಾನೇ ಜಾಸ್ತಿ ಇತ್ತು ಅಂತಂದ್ರೆ ಅವಾಗ ಅದನ್ನ ನಾವು ಅಯೋನಿಕ್ ಬಾಂಡ್ ಅಂತ ಕರಿತೀವಿ. 1 metal 1 non-metal combine to form an ionic bond. ಒಂದು ಮೆಟಲ್ ಒಂದು ನಾನ್ ಮೆಟಲ್ ಕಂಬೈನ್ ಆದ್ರೆ ಅವಾಗ ಅಯೋನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ನೋಡೋಣ. Cl2 ನೋಡಿ, Cl2 ಕ್ಲೋರಿನ್ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ವೇರ್ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಈಸ್ ನಾಟ್ ಮಚ್. ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ನಿಯರ್ಲಿ ಸೇಮ್. ಸೊ ಇದು ಕೂಡ ಒಂದು ಕ್ಲೋರಿನ್ ಆಟಮ್, ಇದು ಕೂಡ ಒಂದು ಕ್ಲೋರಿನ್ ಆಟಮ್. ಇಲ್ಲಿ ನಾವು ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಎರಡು ಕ್ಲೋರಿನ್ ಆಟಮ್ದು ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇದೆ. ಸೊ ಹಿಯರ್ ಇಟ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್. ಇಲ್ಲಿ ಕೋವಲೆಂಟ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ನೋಡೋಣ ಡೆಫಿನೇಷನ್ ಏನಿದೆ. ಬಿಟ್ವೀನ್ 2 ಕಂಬೈನಿಂಗ್ ಆಟಮ್ಸ್, ಇಫ್ ಆಟಮ್ಸ್ ಹ್ಯಾವ್ ನಿಯರ್ಲಿ ಸಿಮಿಲರ್ ಎಲೆಕ್ಟ್ರೋನೆಗೆಟಿವಿಟೀಸ್ ದೆನ್ ಇಟ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್. ನಿಯರ್ಲಿ ಸಿಮಿಲರ್ ಎಲೆಕ್ಟ್ರೋನೆಗೆಟಿವಿಟಿ ಇತ್ತು ಅಂತಂದ್ರೆ ಅದಕ್ಕೆ ನಾವು ಕೋವಲೆಂಟ್ ಬಾಂಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ವಿಚ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ, ಸೊ 2 ಫ್ಯಾಕ್ಟರ್ಸ್. ಒನ್ ಈಸ್ ಅಟೋಮಿಕ್ ಸೈಜ್, ಅನದರ್ ಒನ್ ಈಸ್ ನ್ಯೂಕ್ಲಿಯರ್ ಚಾರ್ಜ್. ಅಟೋಮಿಕ್ ಸೈಜ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಅಟೋಮಿಕ್ ಸೈಜ್ ಏನಾದ್ರೂ ಇನ್ಕ್ರೀಸ್ ಆಯ್ತು ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್. ಸೊ ಅಟೋಮಿಕ್ ಸೈಜ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ನೆಕ್ಸ್ಟ್, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಇನ್ಕ್ರೀಸಸ್. ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಸೊ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ರೈಟ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದು. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ರೈಟ್. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ದೀಸ್ ಆರ್ ದ 2 ಫ್ಯಾಕ್ಟರ್ಸ್ ಅಫೆಕ್ಟ್ ದ ಎಲೆಕ್ಟ್ರೋನೆಗೆಟಿವಿಟಿ. ಸೊ ರೀಸನ್ ನೋಡ್ರಿ, ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆಯ್ತು ಅಂದ್ರೆ
ಎಲೆಕ್ಟ್ರಾನ್ ಅಫಿನಿಟಿ, ರೈಟ್, ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ನಾನೇನು ಹೇಳಿದ್ದೀನಿ, ಸೊ ಅದು ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನ್ ಅಫಿನಿಟಿ ಡಿಕ್ರೀಸ್ ಆಯ್ತು ಅಂದ್ರೆ ಎಲೆಕ್ಟ್ರಾನ್ ನೆಗೆಟಿವಿಟಿನೂ ಡಿಕ್ರೀಸ್ ಆಗುತ್ತೆ, ರೈಟ್. ನೆಕ್ಸ್ಟ್, ಸೊ ಟ್ರೆಂಡ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್ ಏನಾಗುತ್ತೆ ಅಂತೇಳಿ ನಾವೀಗ ನೋಡ್ಬೇಕು. ಫಸ್ಟ್ ಅಕ್ರಾಸ್ ದ ಪೀರಿಯಡ್ ನೋಡೋಣ ಏನಾಗುತ್ತೆ. ಅಕ್ರಾಸ್ ಎ ಪೀರಿಯಡ್ ವಾಟ್ ಹ್ಯಾಪನ್ಸ್ ಟು ಎಲೆಕ್ಟ್ರೋನೆಗೆಟಿವಿಟಿ. ನೋಡ್ರಿ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಕ್ರಾಸ್ ಎ ಪೀರಿಯಡ್. ಸೋಡಿಯಂದು 0.9, 1.2, 1.5, 1.8, 2.1, 2.5, 3.0. ನೋ ನೀಡ್ ಟು ರಿಮೆಂಬರ್ ದ ವ್ಯಾಲ್ಯೂ, ಬಟ್ ಏನಾಗ್ತಾ ಇದೆ, ದ ವ್ಯಾಲ್ಯೂಸ್ ಈಸ್ ಸ್ಲೋಲಿ ಇನ್ಕ್ರೀಸಿಂಗ್. ಅಂದ್ರೆ ಫ್ರಮ್ ಲೆಫ್ಟ್ ಟು ರೈಟ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಲೆಫ್ಟ್ ಟು ರೈಟ್ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ, ರೈಟ್. ಲೆಫ್ಟ್ ಟು ರೈಟ್, ಯಾಕಂದ್ರೆ ಲೆಫ್ಟ್ ಸೈಡ್ ಅಲ್ಲೆಲ್ಲಾನು ಮೆಟಲ್ಸ್ ಇದೆ, ರೈಟ್ ಸೈಡ್ ಅಲ್ಲೆಲ್ಲ ನಾನ್ ಮೆಟಲ್ಸ್ ಇದೆ. ಸೊ ಹಾಗಾಗಿ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಇಲ್ಲಿ ನೋಡ್ರಿ ಅಟೋಮಿಕ್ ರೇಡಿಯೈ ಡಿಕ್ರೀಸಸ್. ಲೆಫ್ಟ್ ಟು ರೈಟ್ ಅಟೋಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಆಲ್ಸೋ ಇನ್ಕ್ರೀಸಸ್. ಇಲ್ಲೇ ಎರಡು ಫ್ಯಾಕ್ಟರ್ಸ್ ಮತ್ತೆ ರಿಪೀಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲಿಮೆಂಟ್ಸ್ ವಿತ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಆರ್ ಯೂಶುವಲಿ ನಾನ್ ಮೆಟಾಲಿಕ್. ಎಸ್, ಯಾವ ಒಂದು ಎಲಿಮೆಂಟಿಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅದು ಯೂಶುವಲಿ ನಾನ್ ಮೆಟಲ್ ಆಗಿರುತ್ತೆ, ನಾನ್ ಮೆಟಾಲಿಕ್ ಅಂತೇಳಿ ಕರಿತೀವಿ. ಸೊ ಫ್ಲೋರಿನ್ ಹ್ಯಾಲೋಜನ್ಸ್ ಅಲ್ಲಿ ಇರ್ತಕ್ಕಂಥ ಫ್ಲೋರಿನ್ ಈಸ್ ದಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್, ವೈಲ್ ಸೀಸಿಯಂ ದ ಲೀಸ್ಟ್ ಒನ್, ರೈಟ್. ಫ್ಲೋರಿನ್ ಏನಿದೆ ಅದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗಿದೆ, ಬಟ್ ಸೀಸಿಯಂ ಏನಿದೆ ಅದು ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಗಿದೆ. ನೋಬೆಲ್ ಗ್ಯಾಸಸ್ ಹ್ಯಾವ್ ಕಂಪ್ಲೀಟ್ ಆಕ್ಟೇಟ್, ಹೆನ್ಸ್ ಡು ನಾಟ್ ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿಗೂ ನೋಬೆಲ್ ಗ್ಯಾಸಸ್ಗೂ ಯಾವುದೇ ರೀತಿ ಸಂಬಂಧನೇ ಇರೋದಿಲ್ಲ. ಯಾಕೆ ಸಂಬಂಧ ಇರೋದಿಲ್ಲ ಅಂದ್ರೆ ಅದು ಎಲೆಕ್ಟ್ರಾನ್ಸ್ ಗೇನು ಮಾಡಲ್ಲ, ಡೊನೇಟು ಮಾಡಲ್ಲ, ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ಸೊ ನೋಬೆಲ್ ಗ್ಯಾಸಸ್ ಹ್ಯಾವ್ ಕಂಪ್ಲೀಟ್ಲಿ ಫಿಲ್ಡ್ ಆಕ್ಟೇಟ್ ಕಾನ್ಫಿಗರೇಷನ್, ಹೆನ್ಸ್ ಡು ನಾಟ್ ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಎಲೆಕ್ಟ್ರಾನ್ಸ್ ನ ತನ್ನ ಕಡೆ ಅಟ್ರಾಕ್ಟ್ ಅನ್ನೇ ಮಾಡೋದಿಲ್ಲ ಅದು. ನೆಕ್ಸ್ಟ್ ಡೌನ್ ದ ಗ್ರೂಪ್ ಅಂತ ಬಂದ್ರೆ, ಡೌನ್ ದ ಗ್ರೂಪ್ ಏನಾಗುತ್ತೆ ನೋಡಿ, ಹ್ಯಾಲೋಜನ್ಸ್ ಕೊಟ್ಟಿದ್ದಾರೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್, ರೈಟ್. ಸಾರಿ, ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ನೋಡಿ ಇಲ್ಲೇ ಇದೆ, ಬಾಕ್ಸ್ ಅಲ್ಲಿ ಇದೆ. ಡೌನ್ ದ ಗ್ರೂಪ್ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ. ನೋಡ್ಬೋದು ಇಲ್ಲಿ ವ್ಯಾಲ್ಯೂಸ್ 4, 3, 2.8, 2.5 ವ್ಯಾಲ್ಯೂಸ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಅಂದ್ರೆ ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಅಟೋಮಿಕ್ ರೇಡಿಯೈ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, electronegativity should also increase. So this is how electronegativity varies across a period and down the group. Next, so electronegativity complete ಆಯ್ತು. ಈಗ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ, ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಗೆ ಬಂದ್ಬಿಡೋಣ. ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಇಟ್ ಈಸ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಎಲೆಕ್ಟ್ರೋ ಪಾಸಿಟಿವ್. ನಾನು ಹೇಳಿದೆ ಮೆಟಲ್ಸ್ ಆಲ್ವೇಸ್ ಡೊನೇಟ್ ಎಲೆಕ್ಟ್ರಾನ್ಸ್, ನಾನ್ ಮೆಟಲ್ಸ್ ಆಲ್ವೇಸ್ ಗೇನ್ಸ್ ಎಲೆಕ್ಟ್ರಾನ್ಸ್, ರೈಟ್. ನಾನ್ ಮೆಟಲ್ ಏನಿರುತ್ತೆ ಯಾವಾಗ್ಲೂ ಎಲೆಕ್ಟ್ರಾನ್ಸ್ ನ ಗೇನ್ ಮಾಡುತ್ತೆ. ಸೊ ನೋಡ್ರಿ, ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೆ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ಬಿಟ್ಟು ಪಾಸಿಟಿವ್ ಚಾರ್ಜ್, ಪ್ಲಸ್ ಚಾರ್ಜ್ ಅಟೆಂಡ್ ಮಾಡುತ್ತೆ. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡ್ಬಿಡೋಣ. ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಲೂಸಿಂಗ್ ಪ್ರಾಪರ್ಟಿ, an atom is said to be metal. ಎಲೆಕ್ಟ್ರಾನ್ ಲೂಸಿಂಗ್ ಪ್ರಾಪರ್ಟಿ ಅಂತಿದೆ ನೋಡ್ರಿ. ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳುತ್ತೆ ಅಂದ್ರೆ ಡೊನೇಟ್ ಮಾಡುತ್ತೆ. ಯಾವುದು ಡೊನೇಟ್ ಮಾಡುತ್ತೋ ಅದು ಮೆಟಲ್, ರೈಟ್. ಇಫ್ ಇಟ್ ಲೂಸಸ್ 1 or more electrons when supplied with energy, ರೈಟ್. ನೋಡ್ರಿ, ಯಾವಾಗ ನಾವು ಒಂಚೂರು ಎನರ್ಜಿನ ಕೊಡ್ತೀವಿ ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳುತ್ತೆ. ನೋಡಿ ಇಲ್ಲಿ ಮೆಟಲ್ ಇದೆ. ಸೊ ಮೆಟಲ್ ಒಂದ್ ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡು ಇಟ್ ಅಟೈನ್ಸ್ ಪಾಸಿಟಿವ್ ಚಾರ್ಜ್, M+ ಅಂತ ಇದೆ ಇದು. ಇಟ್ ಅಟೈನ್ಸ್ ಪಾಸಿಟಿವ್ ಚಾರ್ಜ್. ಸೊ ಹಾಗಾಗಿ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್. ಬಟ್ ನಾನ್ ಮೆಟಲ್ಸ್ ಅಂತ ಬಂದ್ರೆ ನೋಡ್ರಿ, ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಗೇನಿಂಗ್ ಪ್ರಾಪರ್ಟಿ, ಎಲೆಕ್ಟ್ರಾನ್ ಅನ್ನು ಏನ್ ಮಾಡುತ್ತಿದ್ದು, ಗೇನ್ ಮಾಡುತ್ತೆ. ದೆನ್ ಆಟಮ್ ಇಸ್ ಸೆಡ್ ಟು ಬಿ ನಾನ್ ಮೆಟಲ್. ಅವಾಗ ಒಂದು ಆಟಮ್ ಅನ್ನ ನಾವು ನಾನ್ ಮೆಟಲ್. ನಾನ್ ಮೆಟಲ್ ಆಲ್ವೇಸ್ ಗೇನ್ಸ್ ಎಲೆಕ್ಟ್ರಾನ್, ಹೆನ್ಸ್ ಇಟ್ ಈಸ್ ಎಲೆಕ್ಟ್ರೋ ನೆಗೆಟಿವ್ ಇನ್ ನೇಚರ್. ಇಫ್ ಇಟ್ ಗೇನ್ಸ್ ಎಲೆಕ್ಟ್ರಾನ್ಸ್ 1 or more electrons when supplied with energy. ನೋಡಿ, ಯಾವಾಗ ನಾವು ಎನರ್ಜಿ ಪಾಸ್ ಮಾಡ್ತೀವಿ ಅವಾಗ ಇದು
ಎಲೆಕ್ಟ್ರಾನ್ ನ ಗೇನ್ ಮಾಡುತ್ತೆ. ಎಲೆಕ್ಟ್ರಾನ್ ಗೇನ್ ಮಾಡಾದ್ಮೇಲೆ ಇಟ್ ಅಟೈನ್ಸ್ ನೆಗೆಟಿವ್ ಚಾರ್ಜ್ ಆನ್ ಇಟ್, ಹಾಗಾಗಿ ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಂತ ಹೇಳಿ ಕರಿತೀವಿ. ಇಟ್ ಗೇನ್ಸ್ ಮೈನಸ್ ಚಾರ್ಜ್, ಆನ್ ಅಂತಾನು ಕರಿತೀವಿ, ರೈಟ್. ನಾನ್ ಮೆಟಲ್ ಆಲ್ವೇಸ್ ಗೇನ್ಸ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್, ವಿಚ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ನೋಡ್ರಿ, ಒನ್ ಈಸ್ ಅಟೋಮಿಕ್ ಸೈಜ್. Atomic size increases, metallic character also increases. Ionization potential increases, metallic character decreases. ನೋಡಿ, ನೀವು ಮೆಟಾಲಿಕ್ ಕ್ಯಾರೆಕ್ಟರ್ ಒಂದು ನೆನ್ಪಿಟ್ಕೊಳ್ರಿ. ನೀವು ಮೆಟಾಲಿಕ್ ಕ್ಯಾರೆಕ್ಟರ್ ಒಂದು ನೆನ್ಪಿಟ್ಕೊಂಡ್ರೆ ನಿಮಗೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಹೇಳೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅದ್ರ ಆಪೋಸಿಟ್ ಡಿಕ್ರೀಸ್ ಆಗ್ತಾ ಇದೆ ಅಂತ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಿದೆ ಅಂದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಿದೆ ಅಂತ. ಸೊ this is how atomic size and ionization potential affects the metallic as well as non-metallic character of the atoms. Next, metallic atoms present on the left side of the periodic table. ನೀವು periodic table ನ ಇಟ್ಕೊಂಡು ಲೆಫ್ಟ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಆಲ್ಕಲಿ ಮೆಟಲ್ಸ್ ನೋಡಿ, ಹೆಸರಲ್ಲೇ ಇದೆ ಆಲ್ಕಲಿ ಮೆಟಲ್ಸ್ ಇದೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇದೆ. ಅಂದ್ರೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲಾನು ಮೆಟಲ್ಸ್ ಅನೆ, right? So present in the left side of the periodic table. So non-metallic atoms present on the right side of the periodic table. So non-metals ಎಲ್ಲ ಎಲ್ಲಿದೆ? ರೈಟ್ ಸೈಡ್ ಇದೆ. ಈಗ ರೈಟ್ ಸೈಡ್ ಅಂದ್ರೆ ಗ್ರೂಪ್ 16, 17 ಹ್ಯಾಲೋಜನ್ಸ್ ಅಂತ ಹೇಳಿ ಕರಿತೀವಿ 17ಗೆ. ಸೊ ಅದೆಲ್ಲಾನು ಕೂಡ ಏನಿದೆ ಅದು ನಾನ್ ಮೆಟಲ್ಸ್ ಆಗುತ್ತೆ. ನೆಕ್ಸ್ಟ್, ಸ್ಮಾಲ್ ಅಟೋಮಿಕ್ ರೇಡಿಯೇ ಹೈ ಅಯನೈಸೇಷನ್ ಪೊಟೆನ್ಷಿಯಲ್. ಅಂದ್ರೆ ಈ ನಾನ್ ಮೆಟಲ್ಸ್ಗೆ ಅಟೋಮಿಕ್ ರೇಡಿಯಸ್ ಸ್ಮಾಲ್ ಇರುತ್ತೆ, ಅಯೋನೈಸೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ, ಹೆನ್ಸ್ ದೇ ಗೇನ್ ಎಲೆಕ್ಟ್ರಾನ್ಸ್. ಬಟ್ ಮೆಟಲ್ಸಿಗೆ ನೋಡ್ರಿ, ಲಾರ್ಜ್ ಅಟೋಮಿಕ್ ರೇಡಿಯೇ ಲೋ ಅಯನೈಸೇಷನ್ ಪೊಟೆನ್ಷಿಯಲ್, ಹೆನ್ಸ್ ದೇ ಲೂಸ್ ಎಲೆಕ್ಟ್ರಾನ್ಸ್. ಹಾಗಾಗಿ ಮೆಟಲ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಮೆಟಲ್ಸ್ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ವೈಲ್ ನಾನ್ ಮೆಟಲ್ಸ್ ಆರ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಸೊ ಮೆಟಲ್ಸ್ ಎಲ್ಲಾನು ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿರುತ್ತೆ, ನಾನ್ ಮೆಟಲ್ಸ್ ಎಲ್ಲಾನು ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ನೋಡಿ, ರೆಡ್ಯೂಸಿಂಗ್ ಏಜೆಂಟ್ಸ್ ಅಂದ್ರೆ ಡೊನೇಟ್ ಎಲೆಕ್ಟ್ರಾನ್ಸ್ ಅಂತ, ನಾನ್ ಮೆಟಲ್ಸ್ ಗುಡ್ ಆಕ್ಸಿಡೈಸಿಂಗ್ ಅಂದ್ರೆ ಇಟ್ ಗೇನ್ಸ್ ಎಲೆಕ್ಟ್ರಾನ್ಸ್ ಅಂತ ಅಷ್ಟೇನೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂಡ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಕ್ರಾಸ್ ಎ ಪೀರಿಯಡ್ ಅನ್ನೋದನ್ನ ಒಂದು ನೋಡ್ಬೇಡ. ಸೊ ನೋಡ್ರಿ, ಅಕ್ರಾಸ್ ಎ ಪೀರಿಯಡ್ ಅಂದ್ರೆ ಲೆಫ್ಟ್ ಟು ರೈಟ್ ನೋಡಿ, ಎಲ್ಲಾನು ಲೆಫ್ಟ್ ಸೈಡ್ ಎಲ್ಲಾನು ಮೆಟಲ್ಸ್ ಇದೆ, ಸೋಡಿಯಂ, ಮೆಗ್ನೀಷಿಯಂ ಇದೆ, ಅಲ್ಯೂಮಿನಿಯಂ ಇದೆ. ಅದಾದ್ಮೇಲೆ ನೋಡ್ರಿ ಎಲ್ಲ ಮೆಟಲಾಯ್ಡ್ ಆಯ್ತು, ಅದಾದ್ಮೇಲೆ ಎಲ್ಲಾನು ನಾನ್ ಮೆಟಲ್ಸ್, ರೈಟ್. ಅಂದ್ರೆ ಅಕ್ರಾಸ್ ಎ ಪೀರಿಯಡ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್, ರೈಟ್. ಅಕ್ರಾಸ್ ಎ ಪೀರಿಯಡ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಸೊ ಇಲ್ಲಿ ಫ್ಯಾಕ್ಟರ್ಸ್ ಹೇಳ್ಬಿಟ್ಟಿದ್ದೀನಿ. ಅಟೋಮಿಕ್ ರೇಡಿಯೇ ಡಿಕ್ರೀಸ್ ಆದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಕೂಡ ಡಿಕ್ರೀಸ್ ಆಗುತ್ತೆ, ಬಟ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಅಯೋನೈಸೇಷನ್ ಪೊಟೆನ್ಷಿಯಲ್ ಇನ್ಕ್ರೀಸಸ್ ನೋಡಿ, ಅಯನೈಸೇಷನ್ ಪೊಟೆನ್ಷಿಯಲ್ ಅಥವಾ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ರೈಟ್. ಇಷ್ಟು ಏನಿದೆ ಅಕ್ರಾಸ್ ಎ ಪೀರಿಯಡ್. ಡೌನ್ ದ ಗ್ರೂಪ್, ರೈಟ್, ಡೌನ್ ದ ಗ್ರೂಪ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ನೋಡಿ. ಸಪೋಸ್ ಗ್ರೂಪ್ 14 ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ, ದಟ್ ಈಸ್ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ ಅಂಡ್ ಟಿನ್ ಅಂಡ್ ಲೆಡ್. ಸೊ ಫಸ್ಟ್ ನೋಡ್ರಿ, ಡೌನ್ ದ ಗ್ರೂಪ್ ಅಂತಂದ್ರೆ ಫಸ್ಟ್ ಕಾರ್ಬನ್ ನಾನ್ ಮೆಟಲ್, ಆಮೇಲೆ 2 ಮೆಟಲಾಯ್ಡ್, ಆಮೇಲೆ 2 ಮೆಟಲ್ಸ್ ಆಗಿದೆ. ಅಂದ್ರೆ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಡೌನ್ ದ ಗ್ರೂಪ್ ಏನಾಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಟೋಮಿಕ್ ರೇಡಿಯೇ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಆಲ್ಸೋ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ರೈಟ್. ನೆಕ್ಸ್ಟ್, ಅಯನೈಸೇಷನ್ ಪೊಟೆನ್ಷಿಯಲ್ ಡಿಕ್ರೀಸಸ್, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಸೊ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಎರಡು ಕಡೆ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟ್ರೆಂಡ್ ಇನ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಕ್ರಾಸ್ ಎ ಪೀರಿಯಡ್, ದಟ್ ಈಸ್ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ಡೌನ್ ದ ಗ್ರೂಪ್ ಅಂದ್ರೆ ಟಾಪ್ ಟು ಬಾಟಮ್. ನೆಕ್ಸ್ಟ್, ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಥವಾ ಆಟಮ್ಸ್. ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಏನಾಗುತ್ತೆ ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್ ನೋಡೋಣ. ಸೊ ಅಕ್ರಾಸ್ ಎ ಪೀರಿಯಡ್ ಅಂತ ತಗೊಂಡ್ರೆ ನೋಡಿ, ಇಲ್ಲಿ ಅಕ್ರಾಸ್ ಎ ಪೀರಿಯಡ್ ಫಸ್ಟ್. ಸೊ ಡೆನ್ಸಿಟಿ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎಲಿಮೆಂಟ್ಸ್ ಇನ್ಕ್ರೀಸಸ್ ಗ್ರಾಜುಯಲಿ. ಸೊ ಡೆನ್ಸಿಟಿ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ,
ಗ್ರಾಜುಯಲಿ ಇನ್ಕ್ರೀಸ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಡೆನ್ಸಿಟಿ ಏನಾಗಿದೆ 0.5 ಇದೆ, 1.8 ಇದೆ, 2.3, 2.2. ಸೊ ಆಮೇಲೆ ನೋಡ್ರಿ, ಯಾಕಂದ್ರೆ ಡೆನ್ಸಿಟಿ ಇಟ್ ಬಿಕಮ್ಸ್ ವೆರಿ ಲೆಸ್. ಯಾಕಂದ್ರೆ ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ದೇ ಆರ್ ಆಲ್ ಗ್ಯಾಸಸ್, ರೈಟ್. ಮೆಲ್ಟಿಂಗ್ ಪಾಯಿಂಟ್ ಕೂಡ ಅಷ್ಟೇ ನೋಡ್ರಿ, ಇಲ್ಲಿ 181 ಇದೆ, ಆಮೇಲೆ 1277, 2030, 3727, ಆಮೇಲೆ ಎಲ್ಲಾನು ಮೈನಸ್ ಆಗ್ಬಿಟ್ಟಿದೆ. ಸೊ ಯಾಕೆಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಯಾಕೆ ಇಲ್ಲಿ ಮೈನಸ್ ಆಗಿದೆ ಅಂತಂದ್ರೆ ದಟ್ ಈಸ್ ಬಿಕಾಸ್ ದೇ ಆರ್ ಆಲ್ ಗ್ಯಾಸಸ್, ರೈಟ್. ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಇದೆಲ್ಲಾನು ಗ್ಯಾಸಸ್ ಆಗಿರೋದ್ರಿಂದ ಬಹಳ ಈಸಿಯಾಗಿ ಮೆಲ್ಟ್ ಆಗ್ಬಿಡುತ್ತೆ. ಹಾಗಾಗಿ ವೆರಿ ಲೆಸ್ ಇದೆ. ಅಂದ್ರೆ ಇನಿಷಿಯಲಿ ಇನ್ಕ್ರೀಸಸ್ ಅಂಡ್ ಡಿಕ್ರೀಸಸ್ ಅಟ್ ದ ಎಂಡ್. ಫಸ್ಟಿಗೆ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಲಾಸ್ಟಿಗೆ ಡಿಕ್ರೀಸ್ ಆಗುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು. ಇದು ಇಷ್ಟನ್ನು ಸೆಕೆಂಡ್ ಪೀರಿಯಡ್ ಫ್ರಮ್ ಲೀಥಿಯಂ ಟು ಫ್ಲೋರಿನ್ ಕೊಟ್ಟಿದ್ದಾರೆ. ಥರ್ಡ್ ಪೀರಿಯಡ್ ಸೋಡಿಯಂ ಇಂದನೂ ಕೊಟ್ಟಿದ್ದಾರೆ. ಥರ್ಡ್ ಪೀರಿಯಡ್ ಸೋಡಿಯಂ ಟು ಕ್ಲೋರಿನ್ ಕೊಟ್ಟಿದ್ದಾರೆ. ನೋಡಿ, ಫಸ್ಟಿಗೆ ಇಲ್ಲಿ ಕೂಡ ಇನ್ಕ್ರೀಸ್ ಆಗುತ್ತೆ, 1.7, 2.7, ಆಮೇಲೆ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬಂದಿದೆ, 2.3, 1.8, 2.1. ನೋಡಿ, ಡಿಕ್ರೀಸ್ ಆಗ್ತಾ ಬಂದಿದೆ. ಸೊ ಇನಿಷಿಯಲಿ ಡೆನ್ಸಿಟಿ ಇನ್ಕ್ರೀಸಸ್ ಅಂಡ್ ಡಿಕ್ರೀಸಸ್ ಅಟ್ ದ ಎಂಡ್. ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಕೂಡ ಅಷ್ಟೇ, 98, 650, 660, 1400, 110, 44, 119, ಆಮೇಲೆ ಮೈನಸ್ಗೆ ಹೋಗಿದೆ. ಸೊ ದಿಸ್ ಈಸ್ ಹೌ ಮೆಲ್ಟಿಂಗ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್ ಇನ್ ದ ಬಿಗಿನಿಂಗ್ ಅಂಡ್ ಡಿಕ್ರೀಸಸ್ ಅಟ್ ದ ಎಂಡ್. ಗೊತ್ತಾಯ್ತಾ? ದಿಸ್ ಈಸ್ ದ ಟ್ರೆಂಡ್ ಆಫ್ ಡೆನ್ಸಿಟಿ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಅಕ್ರಾಸ್ ಎ ಪೀರಿಯಡ್. ನೆಕ್ಸ್ಟ್ ಡೌನ್ ದ ಗ್ರೂಪ್ ಅಂತಂದ್ರೆ ನೋಡಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಕೊಟ್ಟಿದ್ದಾರೆ. ಸೊ ಡೆನ್ಸಿಟಿ 0.5 ಇನಿಷಿಯಲಿ ಇನ್ಕ್ರೀಸ್ ಆಗುತ್ತೆ. ಅಫ್ಕೋರ್ಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್. ಡೌನ್ ದ ಗ್ರೂಪ್ ಇನ್ಕ್ರೀಸಸ್, ಡೌನ್ ದ ಗ್ರೂಪ್ ಇನ್ಕ್ರೀಸಸ್. ಬಟ್ ಏನಂದ್ರೆ ಇಲ್ಲಿ ಇನ್ ಬಿಟ್ವೀನ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನ, ಸೊ ಸೋಡಿಯಂ ಹ್ಯಾಸ್ ಮೋರ್ ಡೆನ್ಸಿಟಿ ದ್ಯಾನ್ ಪೊಟ್ಯಾಷಿಯಂ, ರೈಟ್. ಇದೊಂದು ಪಾಯಿಂಟ್ ಸ್ವಲ್ಪ ನೆನ್ಪಿಟ್ಕೊಬೇಕು. ಸೊ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್. ನೋಡಿ, ಲಿಥಿಯಮಿಗೆ ಜಾಸ್ತಿ ಇದೆ, ಆಮೇಲೆ ಸೋಡಿಯಂ, ಪೊಟ್ಯಾಷಿಯಂ ಕಡಿಮೆ ಆಗ್ತಾ ಇದೆ ಮೆಲ್ಟಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಕೂಡ ಅಷ್ಟೇ ಕಡಿಮೆ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ವೇರೀಸ್ ಇನ್ ಕೇಸ್ ಆಫ್ atoms down the group across a period as well as down the group. Next chemical properties ಅಂತ ಬಂದ್ಬಿಡ್ತೀನಿ. ನೋಡಿ, ಆಕ್ಸೈಡ್ಸ್ ಇದೆ. ಇಷ್ಟನ್ನ ನೆನ್ಪಿಟ್ಕೊಳ್ರಿ. ಈಗ ನಾನೇನು ಒಂದು ಸೆಂಟೆನ್ಸ್ ಹೇಳ್ತೀನಿ ಅಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ನೋಡಿ, ಮೆಟಾಲಿಕ್ ಆಕ್ಸೈಡ್ಸ್ ಈಗ ನೋಡ್ರಿ, ಅಕ್ರಾಸ್ ಎ ಪೀರಿಯಡ್ ಅಂತ ಇದೆ. ಫಸ್ಟಿಗೆಲ್ಲ ಮೆಟಲ್ಸ್ ಬರುತ್ತೆ. ಮೆಟಲ್ಸ್ ಬರೋದ್ರಿಂದ ಸ್ಟ್ರಾಂಗ್ಲಿ ಬೇಸಿಕ್. ಆಕ್ಸೈಡ್ಸ್ ಆಗಿರ್ಬೋದು, ಹೈಡ್ರಾಕ್ಸೈಡ್ಸ್ ಆಗಿರ್ಬೋದು, ಸ್ಟ್ರಾಂಗ್ಲಿ ಬೇಸಿಕ್. ಆಮೇಲೆ ಏನಾಗುತ್ತೆ, ಸ್ಟ್ರಾಂಗ್ಲಿ ಅಸಿಡಿಕ್ ಆಗುತ್ತೆ. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಂದ್ರೆ ಅಸಿಡಿಕ್. ಇಲ್ಲಿ ಆಂಫೋಟರಿಕ್. ಗೊತ್ತಾಯ್ತಾ? ಡೌನ್ ದ ಗ್ರೂಪ್ ಅಂದ್ರೆ ಫಸ್ಟಿಗೆ ಅಸಿಡಿಕ್ ಬರುತ್ತೆ. ಡೌನ್ ದ ಗ್ರೂಪ್ ಅಂದ್ರೆ ಫಸ್ಟಿಗೆ ಅಸಿಡಿಕ್, ಆಮೇಲೆ ಬೇಸಿಕ್, ರೈಟ್. ಫಸ್ಟಿಗೆ ಅಸಿಡಿಕ್ ಆಗುತ್ತೆ, ಆಮೇಲೆ ಬೇಸಿಕ್ ಆಗುತ್ತೆ. ನೆಕ್ಸ್ಟ್ ಆಕ್ಸೋ ಆಸಿಡ್ಸ್. ಆಕ್ಸೋ ಆಸಿಡ್ಸ್ ಅಂದ್ರೆ ಆಸಿಡ್ಸ್ ಕಂಟೈನಿಂಗ್ ಆಕ್ಸಿಜನ್. ಸೊ ಅಕ್ರಾಸ್ ಎ ಪೀರಿಯಡ್ ಫಸ್ಟಿಗೆ ವೀಕ್ಲಿ ಆಸಿಡ್ಸ್, ವೀಕ್ ಆಸಿಡ್ಸ್, ಆಮೇಲೆ ಸ್ಟ್ರಾಂಗ್ ಆಕ್ಸಿ ಆಸಿಡ್ಸ್, ರೈಟ್. ಹೈಡ್ರೈಡ್ಸ್ ಅಂತ ಬಂದ್ರೆ ಸ್ಪೆಷಲಿ ಆಟಮ್ಸ್ ಕಂಬೈನ್ ವಿತ್ ಹೈಡ್ರೋಜನ್ ಅಂತೇಳಿ ತಗೋಬಹುದು ನಾವು. ಸೊ ಸ್ಟ್ರಾಂಗ್ಲಿ ಬೇಸಿಕ್ ಫಸ್ಟ್ ಬೇಸಿಕ್ ಆಗಿರುತ್ತೆ, ಆಮೇಲೆ ಸ್ಟ್ರಾಂಗ್ಲಿ ಅಸಿಡಿಕ್ ಆಗುತ್ತೆ. ಸೊ ಡೌನ್ ದ ಗ್ರೂಪ್ ಕೂಡ ಅಷ್ಟೇ, ಫಸ್ಟಿಗೆ ಲೆಸ್ ಅಸಿಡಿಕ್ ಅಂದ್ರೆ ಬೇಸಿಕ್ ಆಗಿರುತ್ತೆ. ಸೊ ಆಮೇಲೆ ಸ್ಟ್ರಾಂಗ್ಲಿ ಅಸಿಡಿಕ್ ಆಗುತ್ತೆ. So this is all about some physical and chemical properties across a period as well as down the group in the periodic table. So this completes your first chapter, that is periodic classification of elements. If you have any doubts, you please ask me. ನೋಡ್ರಿ, ಈ ಚಾಪ್ಟರ್ ಅಲ್ಲಿ ಏನ್ ನೆನ್ಪಿಟ್ಕೊಬೇಕು ಅಂತ ಹೇಳ್ಬಿಡ್ತೀನಿ ನಾನು. ಒಂದು ಇಲ್ಲಿ ಟ್ರೆಂಡ್ಸ್ ಏನು ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ಇಲ್ಲಿ, ರೈಟ್. ಟ್ರೆಂಡ್ಸ್, ಅಟೋಮಿಕ್ ಸೈಜ್, ನಾನು ಇಲ್ಲಿ ಸ್ಟಾರ್ ಹಾಕ್ತೀನಿ. ಅಟೋಮಿಕ್ ಸೈಜ್ ಅಂದ್ರೆ ಏನು, ಅದಾದ್ಮೇಲೆ ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಅಟೋಮಿಕ್ ಸೈಜ್ ಅಂಡ್ ಹೌ ಇಟ್ ವೇರೀಸ್ ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್. ಇಷ್ಟನ್ನ ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಅಯೋನೈಸೇಷನ್ ಪೊಟೆನ್ಷಿಯಲ್, ಇದಕ್ಕೊಂದು ಸ್ಟಾರ್ ಹಾಕ್ತಿದ್ದೀನಿ ನಾನು. ಅಯೋನೈಸೇಷನ್ ಪೊಟೆನ್ಷಿಯಲ್. ಸೊ ವಾಟ್ ಈಸ್ ಮೀನ್ ಬೈ ಅಯೋನೈಸೇಷನ್ ಪೊಟೆನ್ಷಿಯಲ್ ಅನ್ನೋದನ್ನ ನೆನ್ಪಿಟ್ಕೊಬೇಕು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯೋನೈಸೇಷನ್ ಪೊಟೆನ್ಷಿಯಲ್, ಫ್ಯಾಕ್ಟರ್ಸ್ ಎಲ್ಲದಕ್ಕೂ ಸೇಮೇ ಇದೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಬಟ್
ಹೌ ಫ್ಯಾಕ್ಟರ್ಸ್ ಅಫೆಕ್ಟ್ ಅನ್ನೋದನ್ನ ಒಂದು ನೋಡ್ಕೊಳ್ರಿ ಅಷ್ಟೇ. ಆಟೋಮಿಕ್ ಸೈಜ್, ನ್ಯೂಕ್ಲಿಯರ್ ಚಾರ್ಜ್ ಎರಡೇ ಫ್ಯಾಕ್ಟರ್ಸ್ ಎಲ್ಲ ಪ್ರಾಪರ್ಟಿಗೂ. ಆಟೋಮಿಕ್ ಸೈಜ್ ನೆನ್ಪಿಟ್ಕೊಂತೀರಾ, ಅಯನೈಸೇಷನ್ ಎನರ್ಜಿ. ಆಮೇಲೆ ಅಯನೈಸೇಷನ್ ಎನರ್ಜಿ ಅಕ್ರಾಸ್ ಎ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ರೈಟ್. ಇವೆರಡನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಥರ್ಡ್ ಎಲೆಕ್ಟ್ರಾನ್ ಅಫಿನಿಟಿ, ಇದನ್ನ ನೆನ್ಪಿಟ್ಕೊಬೇಕು. ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ಏನು? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರಾನ್ ಅಫಿನಿಟಿ, ದಟ್ ಈಸ್ ಅಟೋಮಿಕ್ ಸೈಜ್ ಅಂಡ್ ನ್ಯೂಕ್ಲಿಯರ್ ಚಾರ್ಜ್. ನೆಕ್ಸ್ಟ್ ಡೌನ್ ದ ಗ್ರೂಪ್ ಏನಾಗುತ್ತೆ ಅಂಡ್ ಅಕ್ರಾಸ್ ಎ ಪೀರಿಯಡ್ ಏನಾಗುತ್ತೆ, ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಇಸ್ ಆಲ್ಸೋ ಕಾಲ್ಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ನೆಕ್ಸ್ಟ್ ಲಾಸ್ಟ್ ಇವತ್ತು ನಾನೇನ್ ಮಾಡಿದ್ದೀನಿ, ಎಲೆಕ್ಟ್ರಾನ್ ನೆಗೆಟಿವಿಟಿ. ಎಲೆಕ್ಟ್ರಾನ್ ನೆಗೆಟಿವಿಟಿ ಅಂದ್ರೆ ಏನು? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರಾನ್ ನೆಗೆಟಿವಿಟಿ, ಅಕ್ರಾಸ್ ಎ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ. ನೆಕ್ಸ್ಟ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಆಮೇಲೆ ಅಕ್ರಾಸ್ ಎ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ. ಎಸ್, ಇಷ್ಟು ಪ್ರಾಪರ್ಟೀಸ್ ಅನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಈ ಚಾಪ್ಟರ್ ಆಲ್ಮೋಸ್ಟ್ ಪಕ್ಕ ಆದಂಗೆನೆ. ಗೊತ್ತಾಯ್ತಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಫಸ್ಟ್ ಚಾಪ್ಟರ್, periodic classification of elements. Thank you.